ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಬರ್ಗರ್ ಬನ್ಸ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಇವಾಗ ನಾನು ಬಿಸಿನೀರ್ ಇದೆಯಲ್ವಾ, ಸೊ ಅದಕ್ಕೆ ಈಸ್ಟ್ 2 ಟೇಬಲ್ ಸ್ಪೂನ್ ತಗೊಂಡಿದ್ನಲ್ಲ, ಸೊ ಅದನ್ನ ಹಾಕ್ತಾ ಇದ್ದೀನಿ. ನೋಡಿ, ಇಷ್ಟೇ ಹಾಕ್ಬೇಕು. ಓಕೆ, ಇದು ಈಸ್ಟ್ ಆಕ್ಟಿವೇಟ್ ಆಗುತ್ತೆ. ಒಂದು 10 ಮಿನಿಟ್ಸ್ ಬಿಟ್ಬಿಡೋಣ ಇದನ್ನ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು 2 ಟೇಬಲ್ ಸ್ಪೂನ್ ಆಫ್ ಶುಗರ್ ತಗೊಂಡಿದ್ದೆ, ಸೊ ಅದನ್ನು ಕೂಡ ಹಾಕ್ಬಿಡೋಣ. ನೆಕ್ಸ್ಟ್ ಆಯಿಲ್ ತಗೊಂಡಿದ್ದೆ 2 ಟೇಬಲ್ ಸ್ಪೂನು, ಸೊ ಅದನ್ನು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಸಿನಮನ್ ಪೌಡರ್ ತಗೊಂಡಿದ್ದೆ, ಸೊ ಅದೊಂದು ಸ್ವಲ್ಪ ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ತಗೊಂಡಿದ್ದೆ ಅಷ್ಟೇ, ಜಾಸ್ತಿ ತಗೊಂಡಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಸಾಲ್ಟ್ ತಗೊಂಡಿದ್ದೆ, ಸಾಲ್ಟ್ ಮತ್ತೆ ಬ್ರೆಡ್ ಇಂಪ್ರೂವರ್, ಸೊ ಎರಡೂ ಕೂಡ ನಾನು ಹಾಕ್ತಾ ಇದ್ದೀನಿ. ಸೊ ಬ್ರೆಡ್ ಇಂಪ್ರೂವರ್ ಮತ್ತೆ ಸಾಲ್ಟ್ ಒಂದ್ ಸ್ವಲ್ಪ ಕೆಳಗಡೆ ಹಾಕೊಳ್ಳಿ, ಯಾಕಂದ್ರೆ ಈಸ್ಟ್ ಡೈರೆಕ್ಟ್ ಆಗಿ ಇದ್ ಮಾಡೋದ್ ಬೇಡ. ನೋಡಿ, ನಾನು ನೀರ್ ತಗೊಂಡಿದ್ದೀನಿ ಸೊ ಈಸ್ಟ್ಗೆ. ನೆಕ್ಸ್ಟ್ ಬಂದ್ಬಿಟ್ಟು ಮೈದಾ ತಗೊಂಡಿದ್ದೀನಿ, 500 ಗ್ರಾಮ್ಸ್ ತಗೊಂಡಿದ್ದೀನಿ ಅಷ್ಟೇ ಮೈದಾ. ನಾನಿವಾಗ ಇಂಗ್ರೀಡಿಯಂಟ್ಸ್ ಎಷ್ಟು ತಗೊಂಡಿದ್ದೀನಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ಇದು ಬಂದ್ಬಿಟ್ಟು ಇನ್ಸ್ಟೆಂಟ್ ಈಸ್ಟ್ ಅಂತ, ಇನ್ಸ್ಟೆಂಟೇ ತಗೋಬೇಕು, ಆಕ್ಟಿವ್ ತಗೋಬೇಡಿ. ಆಕ್ಟಿವ್ ಆದ್ರೆ ನೀವು ಆಕ್ಟಿವ್ ಮಾಡ್ಕೋಬೇಕಾಗತ್ತೆ. ಇನ್ಸ್ಟೆಂಟ್ ಆದ್ರೆ ನೀವು ಹಂಗೆ ಬಿಸಿನೀರಲ್ಲಿ ಒಂದ್ ಸ್ವಲ್ಪ ಬಿಸಿ ಬಿಸಿ ನೀರ್ನ ಹಾಕಿದ್ರೆ ಆಕ್ಟಿವೇಟ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು 2 ಟೇಬಲ್ ಸ್ಪೂನ್ ಆಫ್ ಈಸ್ಟ್. ಸೊ ಇದು ಬಂದ್ಬಿಟ್ಟು 1 ಟೇಬಲ್ ಯೂಸ್ ಮಾಡ್ತೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಬಿಕಾಸ್ ಬ್ರೆಡ್ ಬೇಗ ಹಾಳಾಗಲ್ಲ. ನೀವು ಪೊಟ್ಯಾನ್ಷಿಯಲ್ ಸಾಬರೇಟ್ ಕೂಡ ಯೂಸ್ ಮಾಡ್ಬೋದು, ಬಟ್ ಅದು ತುಂಬಾ ರೇರು ಎಲ್ಲಾನ ಸಿಗಬೇಕು ಅಂದ್ರೆ. ಬಟ್ ಸಿಗುತ್ತೆ, ಆನ್ಲೈನ್ ಎಲ್ಲ ಸಿಗುತ್ತೆ, ನೀವು ಟ್ರೈ ಮಾಡಿ. ಬಿಗ್ ಬಾಸ್ಕೆಟ್ ಅದರಲ್ಲೆಲ್ಲ ಕಡಿಮೆನೆ ಸಿಗೋದು. ಸೊ ಆನ್ಲೈನಲ್ಲಿ ಆರ್ಡರ್ ಮಾಡ್ಬೋದು, ಅಮೆಝಾನ್, ಫ್ಲಿಪ್ಕಾರ್ಟ್ ಅದರಲ್ಲೆಲ್ಲ ಸಿಗುತ್ತೆ ನಿಮಗೆ. ಸೊ ಬ್ರೆಡ್ ಬಂದ್ಬಿಟ್ಟು ತುಂಬಾ ದಿನ ಸೆಲ್ಫ್ ಲೈಫ್ ಅನ್ನೋದು ಇರುತ್ತೆ. ಸೊ ಇದು ಬಂದ್ಬಿಟ್ಟು ಬಟರ್ 1 ಟೇಬಲ್ ಸ್ಪೂನ್ ಬ್ರೆಡ್ ಮೇಲೆ ಹಾಕೋದಕ್ಕೆ. ಇದು ವೈಟ್ ಸೆಸಮಿ ಅಂತ, ಸೊ ಎಳ್ಳು ಅಂತ ಕರಿತೀವಿ, ಸೊ ಅದನ್ನ ಒಂದ್ 2 ಸ್ಪೂನ್ ತಗೊಂಡಿದ್ದೀನಿ. ಮತ್ತೆ ಇದು ಸಿನಮನ್ ಪೌಡರು, ಅದು ಕೂಡ ಲೈಕ್ ಬ್ರೆಡ್ ಹಾಳಾಗಲ್ಲ. ಇದು ಮಿಲ್ಕ್, ಸೊ ಅದು ಬಂದ್ಬಿಟ್ಟು ಬ್ರೆಡ್ ಮೇಲೆ ಸುಮ್ಮನೆ ಲೈಕ್ ಬ್ರಷ್ ಮಾಡೋದಕ್ಕೆ. ಸೊ ಬ್ರಷರ್ ಕೂಡ ಈ ತರ ಬೇಕಾಗುತ್ತೆ. ನೆಕ್ಸ್ಟ್ ನಾನು ಪಿಂಕ್ ಸಾಲ್ಟ್ ತಗೊಂಡಿದ್ದೀನಿ 1 ಟೇಬಲ್ ಸ್ಪೂನು. ಮತ್ತೆ ಬ್ರೆಡ್ ಇಂಪ್ರೂವರ್ ಅಂತ ಸಿಗುತ್ತೆ ನಿಮಗೆ ಫ್ಲಿಪ್ಕಾರ್ಟ್ ಇಲ್ಲ ಲೈಕ್ ಬಿಗ್ ಬಾಸ್ಕೆಟ್ ಅಲ್ಲೆಲ್ಲ ನೀವು ಹೋದ್ರೆ ಅದು ನೀವು ಬ್ರೆಡ್ ಇಂಪ್ರೂವರ್ ಅಂತ ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಸೊ ನೀವು ಅದನ್ನ ತಗೊಳ್ಬಹುದು. ಸೊ ಇದು ವೆಜಿಟೇಬಲ್ ಆಯಿಲ್, ಇದು ಬಂದ್ಬಿಟ್ಟು ಒಂದು 2 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ. ಶುಗರ್ ಬಂದ್ಬಿಟ್ಟು 1 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ. ಸೊ ಇಷ್ಟು ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಸೊ ಬರ್ಗರ್ ಮಾಡೋದಕ್ಕೆ, ಬರ್ಗರ್ ಬನ್ ಮಾಡೋದಕ್ಕೆ. 1/2 kg ಮೈದಾ ತಗೊಂಡಿದ್ದೀನಿ. ನೋಡಿ, 1/2 kg ಮೈದಾ ತಗೊಂಡಿದ್ದೀನಿ. ಇದು ನಾನು ನೋಡಿ ಹಿಟ್ಟು ರೆಡಿ ಆಗಿದೆ, ಮೈದಾ ಹಿಟ್ಟು. ಸೊ ಇವಾಗ 1 ಅವರ್ ನೀವು ಇದನ್ನ 1 ಅವರ್ ರೆಸ್ಟ್ ಆಗೋದು ಬಿಟ್ಬಿಡ್ಬೇಕು. ಸೊ ಇದನ್ನ ಮುಚ್ಚಿಬಿಟ್ಟು ಬಿಡಬೇಕು 1 ಅವರು. ಸೊ 1 ಅವರ್ ಆದ್ಮೇಲೆ ನಾನು ತೋರಿಸ್ತೀನಿ ಅಂತ ಯಾವ ತರ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಬರ್ಗರ್ ತಿಂಡಿ ಮನೇಲೆ ಹೆಲ್ದಿ ಆಗಿರಿ. ನೋಡಿ ಆಗಿದೆ, ಸೊ 1 ಅವರ್ ಆಗಿದೆ ನೋಡಿ. ಫಸ್ಟು ಈ ಥರ ಆಯಿಲ್ನ ತೊಗೊಂಡು ಗ್ರೀಸ್ ಮಾಡಬೇಕು. ಸೊ ಪ್ಯಾನು ಮೈಕ್ರೋವನ್ ಅಲ್ವಲ್ವಾ ಇಡೋದು ನಾವು, ಸೊ ಈ ಥರ ಫುಲ್ಲು ಗ್ರೀಸ್ ಮಾಡಬೇಕು. ಸೊ ಜಾಸ್ತಿ ಎಣ್ಣೆ ಬೇಡ, ಇಷ್ಟೇ. ಈ ಥರ ರೋಲ್ ಮಾಡಿ ಈ ಥರ ಪ್ಲೇಸ್ ಮಾಡಬೇಕು, ಒಂದಕ್ಕೊಂದು ಟಚ್ ಆಗಬಾರ್ದು. ಸೊ ಇದು ಇನ್ನೊಂದು 1 ಅವರ್ 10 ಮಿನಿಟ್ಸ್ ಬಿಡಬೇಕು. 1 ಅವರ್ 10 ಮಿನಿಟ್ಸ್ ನೆನ್ಪಿಟ್ಕೊಳ್ಳಿ. ಸೊ ಇದು ಇನ್ನೂ ಡಬಲ್ ಸೈಜ್ ಆಗುತ್ತೆ. ಡಬಲ್ ಸೈಜ್ ಆದಮೇಲೆ ನಾನು ನಿಮಗೆ ಹೇಳ್ತೀನಿ, ಇನ್ನೊಂದು ವಿಡಿಯೋ ಮಾಡ್ತೀನಿ, ಓಕೆನಾ? 1 ಅವರ್ ಆಗಿದೆ, 1 ಅವರ್ 10 ಮಿನಿಟ್ಸು ನೋಡಿ. ಇವಾಗ
ಸೈಜ್ ದಪ್ಪ ಆಗಿದೆ, ನಿಮಗೆ ಗೊತ್ತಾಗುತ್ತಲ್ವಾ, ಸೈಜ್ ದಪ್ಪ ಆಗಿದೆ. ಸೊ ಇಲ್ಲಿ ಒಂದೊಂದು ಅಂಟ್ಕೊಂಡಿದೆ. ಸೊ ದೂರ ದೂರ ಹಾಕಬೇಕು, ಓಕೆನಾ, ದೂರ ದೂರ ಇಡಬೇಕು ಆ್ಯಕ್ಚುಲಿ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಮಿಲ್ಕ್ ಇರುತ್ತಲ್ಲ, ಸೊ ಮಿಲ್ಕ್ ಇರುತ್ತಲ್ಲ ಅದನ್ನು ಸೊ ಈ ಥರ ಎಲ್ಲದಕ್ಕೂ ಹಾಕೊಂಡು ಬರಬೇಕು. ಎಲ್ಲ ಬನ್ಸ್ಗೂ ಈ ಥರ ಮಿಲ್ಕ್ ಹಾಕಿ. ಸೊ ಅದೇನಾಗುತ್ತೆ ಅಂದರೆ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಆಗುತ್ತೆ ಬನ್ನು. ನೋಡಿ ನಾನು ಎಲ್ಲದಕ್ಕೂ ಹಾಕ್ತಾ ಇದ್ದೀನಿ. ಓಕೆ, ಸೊ ಇದಾಗಿದ ತಕ್ಷಣ ನೀವು ವೈಟ್ ಸೆಸಮಿ ಇರುತ್ತಲ್ವಾ, ಸೊ ಅದನ್ನು ಎಲ್ಲದಕ್ಕೂ ನೀವು ಹಾಕ್ಬೇಕಾಗಿರುತ್ತೆ. ನೋಡಿ ಈ ಥರ ಅದ್ರ ಮೇಲೆ ಸ್ವಲ್ಪ, ಸೊ ಅದ್ರ ಮೇಲೆ. ಸೊ ಸ್ವಿಚ್ ಆನ್ ಮಾಡಿ, ನೆಕ್ಸ್ಟು ಕನ್ವರ್ಜೇಷನ್ನ ಆನ್ ಮಾಡಿ. 180 ಡಿಗ್ರಿ ಸೆಲ್ಸಿಯಸ್ ಬರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು 10, 20. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ, ಇದು ಆಗಿರೋದನ್ನ ಇದು ಆಗಿದೆ ಅಲ್ವಾ, ಸೊ ಮೈಕ್ರೋವೇವನಲ್ಲಿ ಇಟ್ಬಿಡೋಣ. ನೋಡಿ ಕನ್ವರ್ಜೇಷನಲ್ಲಿದೆ 180 ಡಿಗ್ರಿ ಸೆಲ್ಸಿಯಸಲ್ಲಿ 20 ಮಿನಿಟ್ಸ್ ಇಟ್ಟಿದ್ದೀನಿ. ಸೊ ಸ್ಟಾರ್ಟ್. ಸೊ ಮೈಕ್ರೋವೇವನಲ್ಲಿ ಎಗ್ಲೆಸ್ ಬರ್ಗರ್ ಮೈಕ್ರೋವೇವನಲ್ಲಿ ಎಗ್ಲೆಸ್ ಬರ್ಗರ್ ಬನ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ನೋಡಿ ಸೊ ಇವಾಗ ಆಗಿದೆ ಬನ್ನು.